ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಐಕಾನಿಕ್ ಸ್ಟಾರ್. 70s ಅಲ್ಲಿ ಚಿತ್ರರಂಗಕ್ಕೆ ಬಂದಿರೋ ಸೌತ್ ಆರ್ಟಿಸ್ಟ್ ಗಳಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿರೋ ಮೊದಲನೇ ಸಿನಿಮಾನಲ್ಲೇ ಒಂದು ದೊಡ್ಡ ಬೆಂಚ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರು ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅದು ಮಾತ್ರ ಅಲ್ಲ, ವಿಭಿನ್ನವಾದ ಪಾತ್ರಗಳಲ್ಲಿ ಅಂದ್ರೆ ಸ್ಟೂಡೆಂಟ್ ಆಗಿನೋ, ಸ್ಕೂಲ್ ಮಾಸ್ಟರ್ ಆಗಿನೋ, ಮಿಲಿಟರಿ ಆಫೀಸರ್ ಆಗಿ, ಡಾಕ್ಟರ್ ಆಗಿ, ಲಾಯರ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಕಳ್ಳನಾಗಿ, ಭಿಕ್ಷುಕನಾಗಿ, ದೈವ ಭಕ್ತನಾಗಿ, ದೇಶ ಪ್ರೇಮಿಯಾಗಿ, ಪಬ್ಲಿಕ್ ನ ರೆಸ್ಕ್ಯೂ ಮಾಡೋ ಕಮಾಂಡೋ ಆಗಿ, ರಾಜನಾಗಿ, ಜವಾಬ್ದಾರಿ ಇರುವಂತ ಮಗನಾಗಿ, ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ದೇಶನ ಕಾಯೋ ಯೋಧನಾಗಿ ವಿಷ್ಣುದಾದ ಆಕ್ಟ್ ಮಾಡಿರೋ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನವಾದ ಪಾತ್ರದ ಮೂಲಕ ನಮ್ಮನ್ನ ರಂಜಿಸಿದ್ದಾರೆ. ಅದೇ ತರ ತೆಲುಗುನಲ್ಲಿ ಮೆಗಾಸ್ಟಾರ್ ಪದ್ಮಭೂಷಣ್ ಡಾಕ್ಟರ್ ಚಿರಂಜೀವಿ ಅವ್ರನ್ನ ತಗೊಂಡ್ರೆ ತೆಲುಗು ಫಿಲಂ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದವರು. ಅದು ಮಾತ್ರ ಅಲ್ಲ, ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ 1,20,00,000 ಸಂಭಾವನೆ ತಗೊಂಡಿರೋ ಮೊದಲನೇ ನಟ ಮೆಗಾಸ್ಟಾರ್ ಚಿರಂಜೀವಿ ಅವರು ಆಗ್ತಾರೆ. ಅವ್ರದ್ದು ಮೇನ್ ಹೈಲೈಟ್ ಡಾನ್ಸ್. ಆ ಕಾಲಕ್ಕೆ ಸೌತ್ ಫಿಲಂಗಳಲ್ಲಿ ತುಂಬಾ ಸರಳವಾಗಿ ಡ್ಯಾನ್ಸ್ ಆಡುವಂತ ನಟ ಕಮಲ್ ಹಾಸನ್ ಅವರು. ಕಮಲ್ ಅಂದ್ರೆ ಡ್ಯಾನ್ಸ್, ಡಾನ್ಸ್ ಅಂದ್ರೆ ಕಮಲ್, ಈ ತರನೇ ಆ ಕಾಲದಲ್ಲಿ ಇದ್ದಿದ್ದು. ಕಾರಣ ಕಮಲ್ ಹಾಸನ್ ಅವರು ಬಾಲನಟನಾಗಿ ಒಂದಷ್ಟು ಸಿನಿಮಾಗಳು ಮಾಡಿದ್ರು. ಅವರು ಡ್ಯಾನ್ಸ್ ಕ್ಲಾಸ್ ಸೇರಿ ಪ್ರಾಪರ್ ಆಗಿ ಡ್ಯಾನ್ಸ್ ಕಲಿತು ಪ್ರಭುದೇವ ಅವರ ತಂದೆ ಸುಂದರಂ ಮಾಸ್ಟರ್ ಹತ್ರ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದವರು. ಅವ್ರು ಹೀರೋ ಆದ್ಮೇಲೆ ಅವ್ರ ಸಿನಿಮಾಗಳಲ್ಲಿ ಡ್ಯಾನ್ಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಸಿನಿಮಾ ನೋಡೋ ಆಡಿಯನ್ಸ್ ಕೂಡ ಕಮಲ್ ಹಾಸನ್ ಅವ್ರ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅದಕ್ಕೆ ಕಮಲ್ ಹಾಸನ್ ಅಂದ್ರೆ ಡ್ಯಾನ್ಸ್, ಡಾನ್ಸ್ ಅಂದ್ರೆ ಕಮಲ್ ಹಾಸನ್ ಒಂದು ಇಮೇಜ್ ಕ್ರಿಯೇಟ್ ಆಗಿತ್ತು. ಚಿರಂಜೀವಿ ಅವರು ಚಿತ್ರರಂಗಕ್ಕೆ ಬಂದ ಮೇಲೆ ಅವರ ಸ್ಟೈಲ್ ಆಫ್ ಆಕ್ಟಿಂಗ್, ಎಕ್ಸ್ಪ್ರೆಷನ್ಸ್, ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ಇಷ್ಟಪಟ್ಟರು. 80s ನಂತರ ಚಿರಂಜೀವಿ ಅವ್ರನ್ನ ಡಾನ್ಸ್ ಗೋಸ್ಕರನೇ ಇಷ್ಟಪಡುವಂತ ಆಡಿಯನ್ಸ್ ಉಟ್ಕೊಂಡ್ರು. ಚಿರಂಜೀವಿ ಅವರ ಸ್ಪೆಷಾಲಿಟಿ ಯಾವ ತರ ಇತ್ತಂದ್ರೆ ಡಾನ್ಸ್ ಮೂವ್ಮೆಂಟ್ ಜೊತೆ ಅವರ ಬಾಡಿ ಲ್ಯಾಂಗ್ವೇಜ್ ನ ಸ್ಟೈಲಿಶ್ ಆಗಿ ಅಡಾಪ್ಟ್ ಮಾಡ್ಕೊಂಡು ಆ ಡಾನ್ಸ್ ನ ಡೆಲಿವರಿ ಮಾಡೋರು. ಆಡಿಯನ್ಸ್ ನೋಡುವಾಗ ಹೊಸತನ ಇತ್ತು. ಪ್ರಭುದೇವ ಅವರು ಕೊರಿಯೋಗ್ರಾಫ್ ಮಾಡಿದ್ರು ಸರಿ, ಲಾರೆನ್ಸ್ ಅವರ ಕೊರಿಯೋಗ್ರಾಫ್ ಇದ್ರು ಸರಿ, ಚಿರಂಜೀವಿ ಅವರ ಬಾಡಿ ಲ್ಯಾಂಗ್ವೇಜ್ ಜೊತೆ ಆ ಡಾನ್ಸ್ ನ ಡೆಲಿವರಿ ಮಾಡುವಾಗ ಅಷ್ಟು ಅದ್ಭುತವಾಗಿ ಇರ್ತಾ ಇತ್ತು. ಚಿರಂಜೀವಿ ಅವರ ಡ್ಯಾನ್ಸ್ ಯಾವ ತರ ರೇಂಜ್ ಹೋಗಿತ್ತು ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ ಚಿರಂಜೀವಿ ಅವರ ಬಾಡಿ ಲ್ಯಾಂಗ್ವೇಜ್ ನ ಫಾಲೋ ಮಾಡಕ್ ಶುರು ಆದ್ರು. ಇಲ್ಲಿ ಅವ್ರ ಹೆಸರುಗಳನ್ನ ಹೇಳಿದ್ರೆ ಕೋಪ ಬರುತ್ತೇನೋ. ಹಿಂದಿಯಲ್ಲಿ ಗೋವಿಂದ ಅವರು, ನಮ್ಮಲ್ಲಿ ಶಶಿಕುಮಾರ್ ಅವರು, ಅಭಿಜಿತ್ ಅವರು, ತಮಿಳಲ್ಲಿ ರಾಮ್ಜಿ ಅವರು, ತೆಲುಗುನಲ್ಲಿ ಎಷ್ಟೋ ಜನ ಚಿರಂಜೀವಿ ಅವರು ಡ್ಯಾನ್ಸ್ ನ ಇಮಿಟೇಟ್ ಮಾಡೋರು. ಚಿರಂಜೀವಿ ಅವರು ಚಿತ್ರರಂಗಕ್ಕೆ ಬಂದ ಮೇಲೆ ಡ್ಯಾನ್ಸ್ ಗೆ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಆಯ್ತು. ಜಾನ್ವರಿ 1985 ನಲ್ಲಿ ಅನಿಲ್ ಕಪೂರ್ ಅವರು ಆಕ್ಟ್ ಮಾಡಿ ಅನಿಲ್ ಗಂಗೂಲಿ ಅವರು ಡೈರೆಕ್ಟ್ ಮಾಡಿರೋ ಸಾಹೇಬ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಹಿಂದಿಯಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಆ ಸಿನಿಮಾ 1981 ನಲ್ಲಿ ಬೆಂಗಾಲಿನಲ್ಲಿ ಸಾಹೇಬ್ ಅಂತಾನೆ ರಿಲೀಸ್ ಆಗಿರೋ ಸಾಹೇಬ್ ಸಿನಿಮಾದ ರೀಮೇಕ್ ಅನಿಲ್ ಕಪೂರ್ ಅವರ ಸಾಹೇಬ್ ಅನ್ನೋ ಸಿನಿಮಾ. 1981 ನಲ್ಲಿ ಸಾಹೇಬ್ ಅನ್ನೋ ಬೆಂಗಾಲಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದ್ಮೇಲೆ ಆ ಸಿನಿಮಾದ ತೆಲುಗು ರೀಮೇಕ್ ರೈಟ್ಸ್ ನ ಅಲ್ಲು ಅರವಿಂದ್ ಅವರು 1982 ನಲ್ಲಿ ಗೀತಾ ಆರ್ಟ್ಸ್ ಅನ್ನೋ ಪ್ರೊಡಕ್ಷನ್ ಕಂಪನಿ ಮೂಲಕ ಆ ರೈಟ್ಸ್ ನ ತಗೊಳಕ್ಕೆ ಪ್ಲಾನ್ ಮಾಡ್ತಾರೆ. ಬಟ್ ಆ ಟೈಮ್ ಅಲ್ಲಿ ಅವ್ರು ಹೇಳೋ ಪ್ರೈಸ್ ಆ ಕತೆಗೆ ತುಂಬಾ ಜಾಸ್ತಿ ಅಂತ ಅನ್ಸಿ ಅಲ್ಲು ಅರವಿಂದ್ ಅವರು ಆ ರೈಟ್ಸ್ ನ ತಗೊಳ್ಳೋ ಪ್ಲಾನ್ ನ ಡ್ರಾಪ್ ಮಾಡ್ತಾರೆ. 1984 ಅಲ್ಲಿ ಅದೇ ಸಿನಿಮಾನ ಹಿಂದಿಯಲ್ಲಿ ಅನಿಲ್ ಕಪೂರ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆದ್ಮೇಲೆ ಅಲ್ಲು ಅರವಿಂದ್ ಅವರು ತೆಲುಗು ರೈಟ್ಸ್ ನ ತಗೊಂಡು ಚಿರಂಜೀವಿ ಅವ್ರನ್ನ ಇಟ್ಕೊಂಡು ವಿಜೇತಾ ಅನ್ನೋ ಹೆಸರಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಈ ಸಿನಿಮಾನ ಕೋಡಿ ರಾಮಿರೆಡ್ಡಿ ಅವರು ಡೈರೆಕ್ಟ್ ಮಾಡ್ತಾರೆ. ಅಕ್ಟೋಬರ್ 1985 ನಲ್ಲಿ ಚಿರಂಜೀವಿ ಅವರು, ಭಾನುಪ್ರಿಯ ಅವರು, ಶಾರದಾ ಅವರು, ಜೆ.ಬಿ. ಸೋಮಯಾಲುಜಾ ಅವರು ಆಕ್ಟ್ ಮಾಡಿರೋ ವಿಜೇತಾ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಚಿರಂಜೀವಿ ಅವರ ಕೆರಿಯರ್ ಅಲ್ಲಿ ಇನ್ನೊಂದು ಸಿಲ್ವರ್ ಜೂಬ್ಲಿ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಫಿಲ್ಮ್ ಫೇರ್ ಅವಾರ್ಡ್ ಇಂದ ಚಿರಂಜೀವಿ ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಾರೆ. ಚಿರಂಜೀವಿ ಅವರು ಫಿಲ್ಮ್ ಫೇರ್ ಇಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಫಸ್ಟ್ ಟೈಮ್ ತಗೊಂಡಿದ್ದು 1982 ನಲ್ಲಿ ಶುಭಲೇಖ ಅನ್ನೋ ಸಿನಿಮಾಗೆ. ನಂತರ ಅವ್ರು ತಗೊಂಡಿರೋ ಎರಡನೇ ಫಿಲ್ಮ್ ಫೇರ್ ಅವಾರ್ಡ್ ವಿಜೇತಾ ಅನ್ನೋ ಸಿನಿಮಾಗೆ ಬೆಸ್ಟ್ ఆక్టర్ అవార్డ్. ప్రాణాపాయ స్థితిలో ఉన్న ఒక పసివాణ్ణి బ్రతికించడానికి బేరమాడి లాభం పొందేటంతటి నికృష్టుని కాను సార్. అవసరమైతే నా కిడ్నీని దానం చేయడానికి సిద్ధపడే వ్యక్తినే గాని. ಹಿಂದಿಯಲ್ಲೂ ಮತ್ತು ತೆಲುಗುನಲ್ಲೂ ಸಕ್ಸಸ್ ಆದ್ಮೇಲೆ ಕನ್ನಡ ರೀಮೇಕ್ ರೈಟ್ಸ್ ನ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆದ ಅನುರಾಧಾ ಸಿಂಗ್, ದುರ್ಶನ್ ಸಿಂಗ್ ಮತ್ತು ಅಮೃತಾ ಸಿಂಗ್ ಅವರು ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಕಾಲಕ್ಕೆ ಅಂತ ಪಾತ್ರನ ನಿಭಾಯಿಸುವಂತ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ವಿಷ್ಣುದಾದಾಗ ಆ ಫಿಲ್ಮ್ ಇಷ್ಟ ಆಗಿರುತ್ತೆ, ಒಪ್ಕೊಂತಾರೆ. ಆ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಸಕ್ಸಸ್ಫುಲ್ ಡೈರೆಕ್ಟರ್ ಆದ HR ಭಾರ್ಗವ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ನಂತರ ಸುಮಲತಾ ಅವರು, ಸುಮಿತ್ರಾ ಅವರು, KS ಅಶ್ವಥ್ ಅವರು, ಗಂಗಾಧರ್ ಅವರು ಅಂತ ಆ ಫಿಲ್ಮ್ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಗಳನ್ನು ಹೈಯರ್ ಮಾಡ್ತಾರೆ. ಶ್ರೀ ಉದಯ್ ಶಂಕರ್ ಅವರು ಡೈಲಾಗ್ ಬರೆದ್ರೆ ಎಂ ರಂಗರಾವ್ ಅವರು ಮ್ಯೂಸಿಕ್ ಮಾಡ್ತಾರೆ. 10th January 1986 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ HR ಭಾರ್ಗವ ಅವರು ಡೈರೆಕ್ಟ್ ಮಾಡಿರೋ
ಕರ್ಣ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಒಳ್ಳೆ ಓಪನಿಂಗ್ ತಗೊಳುತ್ತೆ, ಸುಮಾರು ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ಈ ಫಿಲಂ ಅಲ್ಲಿ ಎಲ್ಲಾ ಹಾಡು ಸೂಪರ್ ಹಿಟ್ ಹಾಡ್ ಆಗಿದ್ರು. ಆ ಕರ್ಣನಂತೆ ಅನ್ನೋ ಹಾಡು ಆ ಸಿನಿಮಾದ ವ್ಯಾಲ್ಯೂ ಆಡೆಡ್ ಸಾಂಗ್ ಆಗುತ್ತೆ. ಯಾರೇ ನಟರಾಗಿದ್ರು ಆ ಸಿನಿಮಾದ ಕ್ಯಾಪ್ಟನ್ ಡೈರೆಕ್ಟರ್ ಅಂತ ಏನು ಹೇಳ್ತಾರೋ ಖಂಡಿತ ಅದು ನಿಜ ಅಂತ ಈ ಸಿನಿಮಾನಲ್ಲಿ ಗೊತ್ತಾಗುತ್ತೆ. ಕಾರಣ ಹಿಂದಿಯಲ್ಲಿ ತೆಲುಗುನಲ್ಲಿ ಸಕ್ಸಸ್ ಆದ್ಮೇಲೆ ಕನ್ನಡದಲ್ಲಿ ಸಕ್ಸಸ್ ಮಾಡಲೇಬೇಕು ಅನ್ನೋ ಒಂದು ಪ್ರೆಷರ್ ಇರುವಾಗ ಆ ಸಿನಿಮಾದ ಡೈರೆಕ್ಟರ್ HR ಭಾರ್ಗವ್ ಅವರು ತಗೊಂಡಿರುವಂತ ಸಕ್ಸಸ್ಫುಲ್ ಮೆಷರ್ಸ್. ಈ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಕರ್ಣನ ಸುತ್ತ ಇರುವಂತ ಕ್ಯಾರೆಕ್ಟರ್ಸ್. ಅಂದ್ರೆ ಕರ್ಣ ಅವರ ಅತ್ತಿಗೆ, ಕರ್ಣ ಅವ್ರ ತಂದೆ, ಕರ್ಣ ಅವ್ರ ತಂಗಿ, ಈ ತರ ಕೆಲವು ಮೇಜರ್ಸ್ ಕ್ಯಾರೆಕ್ಟರ್ಗಳನ್ನ ಆಯ್ಕೆ ಮಾಡೋದಿದೆಯಲ್ಲ, ಅದು ಒಂದು ದೊಡ್ಡ ಸ್ಕಿಲ್ ಅನ್ಬೋದು. ಅದನ್ನ ಭಾರ್ಗವ ಅವರು ಪರ್ಫೆಕ್ಟ್ ಆಗಿ ಆ ಕ್ಯಾರೆಕ್ಟರ್ ಗಳಿಗೆ ಯಾರೆಲ್ಲ ಫಿಟ್ ಆಗ್ತಾರೋ ಅವ್ರಗಳನ್ನ ಕರ್ಕೊಂಡ್ಬಂದು ಆ ಕ್ಯಾರೆಕ್ಟರ್ ಅಲ್ಲಿ ಕೂರ್ಸೋದು ಇನ್ನೊಂದು ಸಾಮರ್ಥ್ಯ. ಅದು ನಮ್ಮ ಭಾರ್ಗವ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅತ್ತಿಗೆ ಕ್ಯಾರೆಕ್ಟರ್ ಅಲ್ಲಿ ಸುಮಿತ್ರಾ ಅವ್ರನ್ನ ತಂದಿದ್ದಾರೆ. ಅಶ್ವಥ್ ಅವ್ರ ಕ್ಯಾರೆಕ್ಟರ್ ಎಕ್ಸ್ಟ್ರಾರ್ನರಿ ಕ್ಯಾರೆಕ್ಟರ್. ತೆಲುಗುನಲ್ಲೂ ಶಂಕರಾಭರಣಂ, ಸಪ್ತಪದಿ, ನೀಲವಂಕ ಅನ್ನೋ ಸಕ್ಸಸ್ಫುಲ್ ತೆಲುಗು ಫಿಲ್ಮ್ ಗಳಲ್ಲಿ ಲೀಡ್ ರೋಲ್ ಅಲ್ಲಿ ಮಾಡಿರೋ ಸೋಮಯಾಜುಲು ಅವ್ರನ್ನ ತಂದೆ ಪಾತ್ರದಲ್ಲಿ ಫಿಕ್ಸ್ ಮಾಡಿರ್ತಾರೆ. ಸೋಮಯಾಜುಲು ಅವ್ರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ನರಿ ಆಗಿರುತ್ತೆ. ಆ ಪಾತ್ರದಲ್ಲಿ ಅಶ್ವಥ್ ಅವ್ರನ್ನ ತರ್ತಾರೆ. ಇನ್ನೊಂದು ಮುಖ್ಯವಾದ ಪಾತ್ರ ಅತ್ತಿಗೆ ಪಾತ್ರ. ಆ ಪಾತ್ರದಲ್ಲಿ ತೆಲುಗುನಲ್ಲಿ ಶಾರದಾ ಅವ್ರು ಮಾಡಿರ್ತಾರೆ. ನಮ್ ಭಾರ್ಗವ್ ಅವರು ಆ ಕ್ಯಾರೆಕ್ಟರ್ಗೆ ಸುಮಿತ್ರಾ ಅವ್ರನ್ನ ಫಿಕ್ಸ್ ಮಾಡ್ತಾರೆ. ಆ ಸಿನಿಮಾದ ಹೀರೋಯಿನ್ ಭಾನುಪ್ರಿಯ ಅವ್ರ ಪಾತ್ರಕ್ಕೆ ಕನ್ನಡದಲ್ಲಿ ಸುಮಲತಾ ಅವ್ರನ್ನ ತರ್ತಾರೆ. ಡಾಕ್ಟರ್ ಅನ್ನೋ ಕೀ ಪಾತ್ರದಲ್ಲಿ ತೆಲುಗುನಲ್ಲಿ ಜಗ್ಗಯ್ಯ ಅವ್ರು ಮಾಡಿದ್ರೆ, ಕನ್ನಡದಲ್ಲಿ ರಾಜೇಶ್ ಅವ್ರು ಮಾಡಿರ್ತಾರೆ. ರಾಜೇಶ್ ಅವರ ವಾಯ್ಸ್ ಮಾಡ್ಯುಲೇಷನ್ ಪ್ಲಸ್ ಡೈಲಾಗ್ ಡೆಲಿವರಿ ಕರ್ಣ ಫಿಲ್ಮ್ಗೆ ಇನ್ನೊಂದು ಕ್ರೆಡಿಟ್ ಅನ್ಬೋದು. ಎಸ್ಪೆಷಲಿ ವಿಷ್ಣುವರ್ಧನ್ ಅವರು ಕಿಡ್ನಿ ಕೊಡ್ತೀನಿ ಅಂತ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ರಾಜೇಶ್ ಅವರು ಸ್ಪೋರ್ಟ್ಸ್ ಪ್ಲೇಯರ್ಗೆ ಕಿಡ್ನಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಕಿಡ್ನಿ ಕೊಟ್ರೆ ಫುಟ್ಬಾಲ್ ಆಡಕ್ಕಾಗಲ್ಲ, ನಿನ್ನ ಆಂಬಿಷನ್ ಇಲ್ಲಿಗೆ ಡ್ರಾಪ್ ಆಗುತ್ತೆ ಅಂತ ವಿಷ್ಣುವರ್ಧನ್ ಅವ್ರಿಗೆ ಅಡ್ವೈಸ್ ಮಾಡುವಾಗ ರಾಜೇಶ್ ಅವರ ಪರ್ಫಾರ್ಮೆನ್ಸ್ ಪ್ಲಸ್ ಡೈಲಾಗ್ ಡೆಲಿವರಿ ಸೂಪರ್ಬ್ ಆಗಿರುತ್ತೆ. ಆ ಸೀನ್ಗೆ ಇನ್ನೊಂದು ವ್ಯಾಲ್ಯೂ ಸಿಗುತ್ತೆ. ಅದು ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವ್ರು ಪರ್ಫಾರ್ಮ್ ಮಾಡಕ್ಕೆ ಅವರ ಡೆಲಿವರಿ ತುಂಬಾ ಮುಖ್ಯವಾಗಿರುತ್ತೆ. ಅಲ್ಟಿಮೇಟ್ಲಿ ವಿಷ್ಣುವರ್ಧನ್ ಈ ಫಿಲಂ ಅಲ್ಲಿ ವಿಷ್ಣುದಾದ ಕರ್ಣನಾಗಿನೇ ಜೀವಿಸಿದ್ದಾರೆ. ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್. ವಿಷ್ಣುವರ್ಧನ್ ಅವರು ಮತ್ತು ಅಶ್ವಥ್ ಅವರು ಇವರಿಬ್ರು ಬರುವಂತಹ ಸೀನ್ಗಳು ದಿ ಬೆಸ್ಟ್ ಸೀನ್ ಅನ್ಬೋದು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಡಾಕ್ಟರ್ ಅಶ್ವಥ್ ಅವ್ರ ಕಾಂಬಿನೇಷನ್ ಅಲ್ಲಿ ಕಾಳಿಂಗ, ಅಂತಕನ ಸಂಚು, ಬಂಗಾರದ ಜಿಂಕೆ, ಸ್ನೇಹಿತರ ಸವಾಲ್, ರಾಜಾದಿರಾಜ, ಕರುಣಾಮಯಿ ಅಂತ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಬಂದ್ರು. ನಾಗರಹಾವು ಮತ್ತು ಕರ್ಣ ಈ ಎರಡು ಸಿನಿಮಾ ಎವರ್ಗ್ರೀನ್ ಕಾಂಬಿನೇಷನ್ ಸಿನಿಮಾ ಆಗುತ್ತಾ. ಪ್ಲಸ್ ರಾಜೇಶ್ ಅವ್ರಿಗೂ ವಿಷ್ಣುವರ್ಧನ್ ಅವ್ರ ಕಾನ್ವರ್ಸೇಷನ್ ಏನಿದೆಯೋ, ಅಂದ್ರೆ ನೀನ್ ಕಿಡ್ನಿ ಕೊಟ್ಬಿಟ್ರೆ ಫುಟ್ಬಾಲ್ ಆಡಕ್ಕಾಗಲ್ಲ, ನಿನ್ ಕನಸನ್ನ ಪೂರೈಸಕ್ಕಾಗಲ್ಲ, ನೀನ್ ತಗೊಂಡಿರೋ ನಿರ್ಧಾರ ತಪ್ಪು ಅಂತ ರಾಜೇಶ್ ಅವರು ಹೇಳುವಾಗ ಅದಕ್ಕೆ ವಿಷ್ಣುವರ್ಧನ್ ಅವರು ಈ ದುಡ್ಡು ಎಷ್ಟು ಮುಖ್ಯ ಆಗುತ್ತೆ, ಅಪ್ಪ ಕಷ್ಟದಲ್ಲಿದ್ದಾರೆ, ತಂಗಿ ಮದುವೆ ಮಾಡಬೇಕು, ಅವರ ಸಮಸ್ಯೆಗಳನ್ನ ಹೇಳುವಾಗ ಆ ಬಾಡಿ ಲ್ಯಾಂಗ್ವೇಜ್, ಆ ಫೇಸ್ ಎಕ್ಸ್ಪ್ರೆಷನ್, ವಾಯ್ಸ್ ಮಾಡ್ಯುಲೇಷನ್, ಡೈಲಾಗ್ ಡೆಲಿವರಿ, ಇದನ್ನ ಬಿಟ್ರೆ ನನ್ಗೆ ಬೇರೆ ದಾರಿ ಇಲ್ಲ ಅನ್ನೋ ಸ್ಟೈಲ್ ಅಲ್ಲಿ ಆ ವಿಷಯಗಳನ್ನ ಹೇಳ್ಕೊಂಡ್ ಬರ್ತಾರೆ. ಸೂಪರ್ ಪರ್ಫಾರ್ಮೆನ್ಸ್ ಅನ್ಬೋದು. ತೆಲುಗುನಲ್ಲಿ ಚಿರಂಜೀವಿ ಅವರು ಈ ತರ ಮಾಡಿದ್ದಾರೆ. ಆದ್ರೆ ಪರ್ಟಿಕ್ಯುಲರ್ ಸೀನ್ ನ ವಿಷ್ಣುವರ್ಧನ್ ಅವರು ಡಾಮಿನೇಟ್ ಮಾಡಿರ್ತಾರೆ. ನಂತರ ಲಾಸ್ಟ್ ಅಲ್ಲಿ ಆಪರೇಷನ್ ಹೋಗಕ್ ಮುಂಚೆ ಅವ್ರು ಯಾರು ಕಿಡ್ನಿ ಕೊಡ್ತಾರೋ ಅವ್ರ ತಂದೆ ಹತ್ರ ಕೇಳ್ಕೊಂತಾರೆ, ನೀವು ದೊಡ್ಡ ಶ್ರೀಮಂತರು, ನಿಮ್ಮ ಹತ್ರ ತುಂಬಾ ಕಂಪನೀಸ್ ಇದೆ, ನಾನು ಉಳ್ಕೊಂಡ್ಬಿಟ್ರೆ ನಿಮ್ಮ ಆಫೀಸ್ ಅಲ್ಲಿ ನನಗೆ ಯಾವ್ದಾವ್ದು ಒಂದು ಕೆಲಸ ಹಾಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ಇವತ್ತು ನಾನು ಅದ್ರ ಬಗ್ಗೆ ಮಾತಾಡುವಾಗ್ಲೂ ನನ್ನ ಕಣ್ಣಲ್ಲಿ ನೀರು ತುಂಬುತ್ತೆ. ಸರ್, ಅಕಸ್ಮಾತ್ ಆಪರೇಷನ್ ಟೇಬಲ್ ಮೇಲೆ ನಾನು ಸತ್ತೋದ್ರೆ ನನ್ನ ಸಮಸ್ಯೆಗಳು, ಕಷ್ಟಗಳು ಎಲ್ಲ ನನ್ನ ಜೊತೆನೆ ಸತ್ತೋಗುತ್ತೆ. ಒಂದ್ ವೇಳೆ ನಾನು ಬದುಕಿದ್ರೆ ನಿಮ್ಗೆ ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ದಯವಿಟ್ಟು ಎಲ್ಲಾದ್ರೂ ಒಂದು ಕೆಲಸ ಕೊಡ್ಸಿ ಸರ್. ನಾನು ಗ್ರಾಜ್ಯುಯೇಟ್ ಅಲ್ಲ, ಒಂದು ಅಟೆಂಡರ್ ಕೆಲಸನೋ ಜವಾನನ್ ಕೆಲಸನೋ ಏನ್ ಕೊಟ್ರು ಸಾಕು ಸರ್. ಕರ್ಣ ಹಾರ್ಟ್ ಟಚಿಂಗ್ ಸಿನಿಮಾ ಅಂದ್ರೆ ಅದು ತಪ್ಪಾಗಲ್ಲ. ವಿಷ್ಣುವರ್ಧನ್ ಅವ್ರ ಕೆರಿಯರ್ ಅಲ್ಲಿ ಟಾಪ್ 10 ಎಮೋಷನ್ ಸಿನಿಮಾ ಅಂತ ತಗೊಂಡ್ರೆ ಖಂಡಿತ ಕರ್ಣ ಸಿನಿಮಾನು ಒಂದಾಗಿರುತ್ತೆ. ಕರ್ಣ ಬರೀ ಸಕ್ಸಸ್ಫುಲ್ ಸಿನಿಮಾ, ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್ಸ್, ಥಿಯೇಟರ್ ಓನರ್ಸ್ ಗಳಿಗೆ ಲಾಭ ಕೊಟ್ಟಿರೋ ಸಿನಿಮಾ ಮಾತ್ರ ಅಲ್ಲ, ಎಲ್ಲಾ ಕಾಲದಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅನುಭವಿಸುವಂತ ಕಷ್ಟಗಳು. 80s ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ತುಂಬಾ ದೊಡ್ಡದಾಗಿತ್ತು. ಈಗ ಅದರ ರೇಷಿಯೋ ಕಡಿಮೆ ಆಗಿದ್ದರೂ ಆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಅಂತೂ ಸಾಲ್ವ್ ಆಗಿಲ್ಲ. ಅದು ಮಾತ್ರ ಅಲ್ಲ, ಒಂದು ಜಾಯಿಂಟ್ ಫ್ಯಾಮಿಲಿನಲ್ಲಿ ಆ ಕುಟುಂಬದಲ್ಲಿರೋ ಕೊನೆ ಹುಡುಗನ್ನ ಎಲ್ಲದಕ್ಕೂ ಗ್ರಾಂಟೆಡ್ ಆಗಿ ತಗೊಂತಾರೆ. ಆ ಹುಡುಗ ಹೊರಗಡೆ ಹೇಳಕ್ಕಾಗದೆ ನೋವುಗಳನ್ನ ತಿನ್ಕೊಂಡು ದಿನಗಳನ್ನ ಕಲಿತಾ ಇರ್ತಾನೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದು ಥ್ಯಾಂಕ್ ಯು, ಬಾಯ್.